ಗೆಳೆಯನು ನಿಂತರಾನೆ ಶ್ರೀಚಕ್ರ ಆಕಾಂಕ್ಷಿ. ಇಬ್ರು ಒಂದಾಗಿ. ಹೌದು ವೈದ್ಯ, ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕಡ್ಕಿ, ಕೇಳಿಸ್ಕೊಂಡ್ಯಾ ನನ್ನ ತಂಗಿ ಹೇಳಿದ ಮಾತನ್ನ? ನಿನ್ನ ನಿರ್ಧಾರ ಹೇಳು. ನಾವು ಶ್ರೀಚಕ್ರಕ್ಕೋಸ್ಕರನೇ ಒದ್ದಾದವು, ಶ್ರೀಚಕ್ರಕ್ಕೋಸ್ಕರ ಬೇರೆ ಆದ್ವಿ. ಈಗ ಮತ್ತೆ ಶ್ರೀಚಕ್ರಕ್ಕೋಸ್ಕರ ಒಂದಾಗೋಣ, ಹಳೆ ದ್ವೇಷನ ಮರೆತು ಮಿತ್ರರಾಗೋಣ. ಸರಿ, ಇನ್ನು ಮುಂದಿನ ಕಾರ್ಯ ನೋಡಿ. सिंहासनगता नित्यं पद्माश्रितकरत्वया शुभदास्तु सदा देवी स्कन्दमाता यशस्विनी शुभदास्तु सदा ಯಶಸ್ವಿನಿ. ನೀನ್ ಹೇಗೆ ಈ ಕಾಡಿಗೆ ಬಂದು ಸಿಕ್ಕಾಕೊಂಡೆ ಕಡ್ಕಿ? ಯಾರೋ ಒಂದು ಹೆಂಗಸು ನನ್ಗೆ ಈ ಕಾಡಿನ ದಾರಿ ತಿಳಿಸಿದ್ಲು. ಜಾಜಿ ಮತ್ತೆ ಬಂಗಾರಿ ಊರಾಚೆ ಇರೋ ಕಾಡಿಗೆ ಹೋಗಿದ್ದಾರೆ. ಅವಳು ಮಾತು ಕಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಮುಂದೆ ಹೋಗೋಕೆ ದಾರಿ ತಿಳಿತಾ ಇಲ್ಲ, ಹೊರಗೆ ಹೋಗೋದು ಹೇಗಂತ ಗೊತ್ತಾಗ್ತಾ ಇಲ್ಲ. ಏನು ಹೆಂಗ್ಸ? ನಮಗೂ ಅಷ್ಟೇ ಒಬ್ಬ ಹೆಂಗಸು ಈ ದಾರಿ ತೋರಿಸಿದ್ರು. ನನ್ನನ್ನು ದಾರಿ ತಪ್ಪಿಸೋಳು ಅಂತ ಯಾಕೆ ಅಂದ್ಕೋತೀರಾ? ಆ ಜಗನ್ಮಾತೆ ನಿಮಗೆ ದಾರಿ ತೋರಿಸೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿರಬಹುದಲ್ವಾ? ನೋಡಮ್ಮ, ನೀನೇನು ದಾರಿ ತೋರಿಸ್ಬೇಕಾಗಿಲ್ಲ. ಈ ಕಡೆ ಯಾವುದಾದ್ರೂ ಜೀಪ್ ಹೋಯ್ತಾ ಹೇಳು ಅಷ್ಟೇ. ಹಾಂ, ಈ ಕಡೆ ಹೋಯ್ತು. ಜಾಜಿ ಮತ್ತೆ ಬಂಗಾರಿ ಇಬ್ರು ಬಂದ ಗಾಡಿ ಈ ಕಡೆನೇ ಹೋಯ್ತು ಅಂತ ಹೇಳಿದ್ರು, ಅದಕ್ಕೆ ನಾವಿಲ್ಲಿ ಬಂದ್ವಿ. ಅಂದರೆ ಇವನಿಗೂ ದಾರಿ ತಪ್ಪಿಸಿದ್ದು ಒಬ್ಳು ಹೆಂಗಸು, ನಮಗೂ ದಾರಿ ತಪ್ಪಿಸಿದ್ದು ಒಬ್ಬ ಹೆಂಗಸೆ. ಚಂದ್ರ, ಹೌದತ್ತೆ, ಹೆಂಗಸಿಬ್ರು ಸೇರಿ ಕೆಲಸ ಮಾಡಿದ್ದಾರೆ ಅಂದರೆ ಇದ್ರ ಹಿಂದೆ ಯಾವುದೋ ಶಕ್ತಿ. ಅಂತೂ ಹುಡುಗಿ ಕಳೆ ಹೋಗಿ ಹೆಣ್ಣಿನ ಕಳೆ ಬಂತು. ದೃಷ್ಟಿ ಬಟ್ ಒಂದೇ ಬಾಕಿ ಇರೋದು. ಕಾತ್ಯಾಯಿನಿ, ದೃಷ್ಟಿ ಬಟ್ಟಿಡು. ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದೀರಾ ನಮಗೆ? ಇಷ್ಟು ಪ್ರೀತಿಗೆ ನಾವು ಅರ್ಹರ? ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಇರೋದಿಲ್ವಾ? ನಮ್ಮ ಮಕ್ಕಳಿಗೋಸ್ಕರ ನಾವು ಇಲ್ಲಿ ಓಡಾಡ್ತಿದೀವಿ ಅಷ್ಟೇ.
ಆವತ್ ಮನೆಗೆ ಬಂದು ಬಾಗ್ನ ತಗೊಂಡು ಹರಸ್ ಹೋದ್ರಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोऽस्तुते नारायणी नमोऽस्तुते. ಈಗ ಮದುವೆ ಮಾಡಿಸ್ತಿದ್ದೀರಿ. ನಾಳಿದ್ದು ತೊಟ್ಲು ತೂಗೋ ಶಾಸ್ತ್ರಕ್ಕೂ ಬರ್ತೀವಿ. ನೆನಪಿದ್ಯಾ ಜಾಜಿ ನಿನಗೆ? ಅವತ್ತು ಬಾಗಿನ ತೆಗೆದುಕೊಳ್ಳೋಕೆ ಬಂದಾಗ ನಾವೆಲ್ಲ ಏನು ಹರಿಸಿದ್ವಿ ಅಂತ? ಹಾ, ನೆನಪಿದೆ. ನಿನಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ಈ ವರ್ಷ ಮಂಗಳ ಕಾರ್ಯ ಇದೆ ಮನೆಯಲ್ಲಿ. ಮುಂದಿನ ವರ್ಷ ಹಬ್ಬ ಇನ್ನೂ ಜೋರಾಗಿರುತ್ತೇನೋ. ಜಾಜಿ ಮದುವೆ ಆಗಿರುತ್ತೆ, ಗಂಡ ಬಂದಿರ್ತಾನೆ, ಮೊದಲನೇ ವರ್ಷದ ನವರಾತ್ರಿ. ಇಷ್ಟರಲ್ಲೇ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ವಿ ಅಲ್ವಾ ನಾವು? ಶುಭ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ರಿ, ಆದ್ರೆ ಏನು ಅಂತ ನೀವು ಹೇಳಿಲ್ಲ, ನಾನು ಕೇಳಲಿಲ್ಲ. ಆ ಶುಭ ಕಾರ್ಯ ಇದೆ, ಜಾಜಿ ಮತ್ತು ಬಂಗಾರಿಯ ಪಾಣಿಗ್ರಹಣ. ಆಹಾ, ಮದುಮಗನೇ. ನಿಮ್ಮಮ್ಮ ನಿನ್ನ ಮದುವೆ ಮಾಡಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ಲು. ಆದರೆ ಇವತ್ತು ಅವಳಿಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮದುವೆ ಇಲ್ಲೇ ನಡೆದು ಹೋಗುತ್ತೆ. ನಮ್ಮಮ್ಮನ ಬಿಟ್ಟು ನಾನು ಹೇಗೆ ಮದುವೆ ಆಗಲಿ? ಚಿಂತಿಸ್ಬೇಡ, ಇಲ್ಲಿರೋ ನಾವೆಲ್ಲರೂ ನಿನ್ನ ಅಮ್ಮಂದಿರು. ತಾಯಿ ಸ್ಥಾನದಲ್ಲಿ ನಾವಿದ್ದೀವಿ. ತಗೋ ಈ ಶಲ್ಯ. ಈ ಒಡವೆಗಳನ್ನು ಹಾಕೊಂಡು ಮದುವೆಗೆ ತಯಾರಾಗು. ಇದುವರೆಗೂ ನಾನು ನೋಡಿರೋ ಬಂಗಾರಿಗೂ ಈಗ ನೋಡ್ತಿರೋ ಬಂಗಾರಿಗೂ ತುಂಬ ವ್ಯತ್ಯಾಸ ಇದೆ. ಈ ಘಳಿಗೆ ಅಮೂಲ್ಯವಾದದ್ದು. ಮಾಂಗಲ್ಯ ಧಾರಣೆ ಆಗಲಿ.